ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪಪ್ಪಾಯ ಫೇಶಿಯಲನ್ನು ಹೇಗೆ ಮಾಡೋದು ಅಂತ ನೋಡೋಣ. ಆರ್ಗ್ಯಾನಿಕ್ ಎಸೆನ್ಸ್ OE ಅವರ ಪ್ರೊಫೆಷ್ನಲ್ ಕಿಟ್ಟನ್ನು ಯೂಸ್ ಮಾಡಿ ಒಂದು ಪಪ್ಪಾಯ ಕಿಟ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ ಬನ್ನಿ, ಇದನ್ನು ಯೂಸ್ ಮಾಡಿ ಇವರಿಗೆ ಪ್ರೀಮಿಯರ್ ಕ್ವಾಲಿಟಿ ಇದು ಯೂಸ್ ಮಾಡಿ ಇವರಿಗೆ ಫ್ರೆಶ್ ಪಪ್ಪಾಯ ಫೇಶಿಯಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೀವು ಸಹ ಬನ್ನಿ ನೋಡೋಣ. ಮೊದಲು ಕ್ಲೆನ್ಸ್ ಮಾಡಿ ತೆಗಿಬೇಕು. ನೀಟಾಗಿ ಮುಖದಲ್ಲಿರುವ ಡಸ್ಟ್ ಕ್ರೀಮ್ಗೆ ಹಚ್ಕೊಂಡಿರುತ್ತಾರಲ್ವ ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಟಿಶ್ಯೂನಲ್ಲಿ ತೆಗೆದು ಬಿಡಬೇಕು. ಫೇಶಿಯಲ್ ಟಿಶ್ಯೂಲ್ಲಿ ನೀಟಾಗಿ ತೆಕ್ಕೊಂಡು ಬಿಡಬೇಕು. ಆಮೇಲೆ ಸ್ಕ್ರಬ್ ಯೂಸ್ ಮಾಡಿ ಫೇಸನ್ನು ಸ್ಕ್ರಬ್ ಮಾಡೋಣ. ಇದರಿಂದ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಇದನ್ನು ಒಂದು 3-4 ನಿಮಿಷ ನೀಟಾಗಿ ಸ್ಕ್ರಬ್ ಮಾಡೋದ್ರಿಂದ ಮುಖದಲ್ಲಿರೋ ವೈಟ್ ಹೆಡ್ಡು ಬ್ಲ್ಯಾಕ್ ಹೆಡ್ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ನಮಗೆ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾವು ಇದೊಂದು 3-4 ಮಿನಿಟ್ಸು ನೀಟಾಗಿ ಮಾಡಬೇಕಾಗುತ್ತೆ. ಇದಾದ ನಂತರ ಇದನ್ನು ಸ್ವಲ್ಪನೂ ಕೂಡ ಸ್ಕ್ರಬ್ ಇರಬಾರ್ದು, ಅಷ್ಟು ಕರೆಕ್ಟಾಗಿ ಕ್ಲೀನಾಗಿ ಇದನ್ನು ವೈಪ್ ಮಾಡ್ಕೋಬೇಕು. ಇದಾದ ನಂತರ ಸ್ವಲ್ಪ ಡ್ರೈ ಟಿಶ್ಯೂನಲ್ಲಿ ಕೂಡ ನೀವು ಒಂದು ಸ್ವಲ್ಪ ಮುಖವನ್ನು ವೈಪ್ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ಇವರಿಗೆ ಸ್ಟೀಮ್ ಕೊಡೋಣ. ಸ್ಟೀಮ್ ಕೊಟ್ಟು ಒಂದು 3 ಮಿನಿಟ್ಸ್ ಸ್ಟೀಮ್ ಆದರೂ ಇವರಿಗೆ ಕೊಡಬೇಕಾಗುತ್ತೆ. ಎಲ್ಲ ಕಡೆ ನೀಟಾಗಿ ಕೊಡಬೇಕು ಸ್ಟೀಮನ್ನು. ನೋಸು, ಆಮೇಲೆ ಜಾ ಕಡೆ, ಆಮೇಲೆ ಇನ್ನು ನಿಮ್ಮದು ಚಿನ್ನಲ್ಲಿ, ಆಮೇಲೆ ಫೋರ್ಹೆಡ್ಡಲ್ಲಿ ಎಲ್ಲ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ಗಳು, ಆಮೇಲೆ ನೋಸಲ್ಲಿ ಸೈಡಲ್ಲಿ ಎಲ್ಲ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಓಪನ್ ಆಗಿರುವಾಗ ನೀವು ಸ್ಟೀಮ್ ಕೊಟ್ಟರೆ ಸಡನ್ನಾಗಿ ನಮಗೆ ರಿಮೂವ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ. ಅದು ಚೆನ್ನಾಗಿ ನೀವು ಸ್ಟೀಮ್ ತೊಗೋಬೇಕು. ಕೊಟ್ಟಾದ ನಂತರ ಇವರಿಗೆ ಕಾಟನಿಗೆ ಸ್ವಲ್ಪ ನೀವು ಆಸ್ಟ್ರಿಂಜೆಂಟನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇವರಿಗೆ ಎಲ್ಲ ಕಡೆ ನಮಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆದಮೇಲೆ ಮುಖಕ್ಕೆ ಸ್ವಲ್ಪ ಆಸ್ಟ್ರಿಂಜೆಂಟ್ ಆದರೂ ಹಚ್ಬೋದು. ಇಲ್ಲಾದರೆ ನೀವು ಒಂದು ಐಸ್ ಕ್ಯೂಬಿಂದ ಕ್ಯೂಬಿಂದ ಮಸಾಜ್ ಕೂಡ ಮಾಡ್ಬೋದು, ಚೆನ್ನಾಗಿ ಆಗುತ್ತೆ. ನಿಮಗೆ ಫೋರ್ಸ್ ಎಲ್ಲ ಓಪನ್ ಆಗಿದ್ದು ಸ್ವಲ್ಪ ಚೆನ್ನಾಗಿ ಆಗುತ್ತೆ. ಇದಕ್ಕೆ ಫೋರ್ಸ್ ಓಪನ್ ಆಗಿರುತ್ತಲ್ಲ, ಮೊದಲೇ ನಾವು ಸ್ಟೀಮ್ ಎಲ್ಲ ಕೊಟ್ಟಿರ್ತೇವೆ, ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ರಿಮೂವ್ ಮಾಡಿರ್ತೇವೆ. ಹಾಗೆ ಇದಾದ ಫುಲ್ಲು ಡ್ರೈ ಫೇಶಿಯಲ್ ಟಿಶ್ಯೂನಿಂದ ಕೂಡ ಒಮ್ಮೆ ನೀವು ಕ್ಲೀನ್ ಮಾಡಬೇಕಾಗುತ್ತೆ. ಒಮ್ಮೆ ಫುಲ್ಲೆಲ್ಲ ಫೇಸಲ್ಲಿ ಒಂದು ಚೂರು ಸ್ವಲ್ಪ ಕೂಡ ಇದರಲ್ಲಿ ಸ್ಕ್ರಬ್ ಇರಬಾರ್ದು, ಕೈಗೆ ತಾಗಬಾರ್ದು. ಇದಾದ ನಂತರ ನಾವು ಪಪ್ಪಾಯ ಅಂದರೆ ಜೆಲ್ ಇರುತ್ತೆ, ಪಪ್ಪಾಯಲ್ಲಿ ಸ್ಟೆಪ್ ಅದು ಜೆಲ್ ಇರುತ್ತೆ, ಜೆಲ್ ಯೂಸ್ ಮಾಡ್ಬೋದು. ಜೆಲ್ಲನ್ನು ಕೂಡ ಹಾಗೆ ಡ್ರೈ ಸ್ಕಿನ್ನು ಆಯಿಲಿ ಸ್ಕಿನ್ನು ನೋಡಿಕೊಂಡು ನೀವು ಜೆಲ್ ಯೂಸ್ ಮಾಡಬೇಕಾಗುತ್ತೆ. 10 ಮಿನಿಟ್ಸ್ ಇವರಿಗೆ ಮಸಾಜ್ ಕೊಡೋಣ. ಮಸಾಜ್ ಕೊಟ್ಟಾದ ನಂತರ ಮುಖಕ್ಕೆ ಸ್ವಲ್ಪ ಟೋನರನ್ನು ನೀವು ಯೂಸ್ ಮಾಡ್ಬೋದು, ಇಲ್ಲ ಈ ವಿಟಮಿನ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಸ್ವಲ್ಪ ಅಪ್ಲೈ ಮಾಡಬೇಕಾಗುತ್ತೆ. ಮುಖಕ್ಕೆ ಪೋರ್ಸ್ ಓಪನ್ ಆಗಿದೆ ಅಲ್ವಾ, ಹಾಗಾಗಿ ಇದಾದ ನಂತರ ಒಂದು 5 ನಿಮಿಷ ಬಿಟ್ಬಿಟ್ಟು ಟೋನರ್ ಯೂಸ್ ಮಾಡಿದರೂ ಒಳ್ಳೆಯದಾಗುತ್ತೆ. ಅದಾದ 5 ನಿಮಿಷ ಬಿಟ್ಬಿಟ್ಟು ಮಸಾಜ್ ಜೆಲ್ಲನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಮಸಾಜ್ ಕ್ರೀಮ್ ಕೂಡ ಇರುತ್ತೆ. ಈ ಮಸಾಜ್ ಕ್ರೀಮ್ಗೆ ಸ್ವಲ್ಪ ಈ ವಿಟಮಿನ್ ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಎಲ್ಲ ಸ್ಟೆಪ್ಪನ್ನು ಯೂಸ್ ಮಾಡಿ ಮಸಾಜ್ ಕೊಡಬೇಕಾಗುತ್ತೆ. 20 ಮಿನಿಟ್ಸ್, ಟೋಟಲಿ 20 ಮಿನಿಟ್ಸ್ ಇವರಿಗೆ ಮಸಾಜ್ ಕೊಟ್ಟರೆ ತುಂಬ ಮುಖಕ್ಕೆ ಇದರಿಂದ ಗ್ಲೋ ಕೂಡ ಬರುತ್ತೆ. ಆಮೇಲೆ ರಿಲ್ಯಾಕ್ಸೇಷನ್ ಆಗುತ್ತೆ. ಆಮೇಲೆ ಸ್ಕಿನ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಗ್ಲೋ ಕೊಡುತ್ತೆ. ಮುಖಕ್ಕೆ ಎಕ್ಸಸೈಜ್ ಕೂಡ ಆದಾಗುತ್ತೆ. ಇದರಿಂದಲೇ ಇವರಿಗೆ ಮುಖಕ್ಕೆ ಸ್ಕಿನ್ ಗ್ಲೋ ಆಗಿ ಇವರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡೋದೇ ಹೀಗೆ ಮಸಾಜ್ ಮಾಡೋದ್ರಿಂದ. ತುಂಬ ಚೆನ್ನಾಗಿ ಎಲ್ಲ ಸ್ಟೆಪ್ಪನ್ನು ಮಸಾಜ್ ಮಾಡಬೇಕಾಗುತ್ತೆ. ನಾವು ಈ ಥರ ಎಲ್ಲ ಸ್ಟೆಪ್ಪನ್ನು ಮಸಾಜ್ ಮಾಡಿ ಆದ ನಂತರ ಇವರಿಗೆ ಐಪ್ಯಾಡನ್ನು ಹಾಕಬೇಕು. ಐಪ್ಯಾಡಿಗೆ ನೀವು ಸ್ವಲ್ಪ ರೋಸ್ ವಾಟರನ್ನು ಯೂಸ್ ಮಾಡಿ ಐಪ್ಯಾಡನ್ನು ವೆಟ್ ಮಾಡಿಕೊಂಡು ಒಂದು ಐಗೆ ಹಾಕಿಬಿಟ್ಟು ಅವರಿಗೆ ಇದಾದ ನಂತರ ನೀವು ಮುಖಕ್ಕೆ ಸ್ವಲ್ಪ ಪ್ಯಾಕನ್ನು ನೀವು ಸ್ವಲ್ಪ ಯೂಸ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನೀಟಾಗಿರಬೇಕು. ಮುಖದಲ್ಲೆಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಬಿಡಬೇಕಾಗುತ್ತೆ. ಇದಾದ ನಂತರ ನೀವು ಒಂದು 15 ಮಿನಿಟ್ಸ್ ಬಿಟ್ಟ ನಂತರ ಇವ್ರ ಮುಖಕ್ಕೆ ಚೆನ್ನಾಗಿ ಗ್ಲೋ ಬರುತ್ತೆ. ಆಮೇಲೆ ಫೋರ್ಸ್ ಓಪನ್ ಆಗಿದ್ದೆಲ್ಲ ನೀಟಾಗಿ ಕ್ಲೋಸ್ ಆಗಿರುತ್ತೆ. ಮುಖಕ್ಕೆ ಗ್ಲೋ ಕೂಡ ಕೊಡುತ್ತೆ. ಇವರಿಗೆ ಆರಾಮ ಕೂಡ ರಿಲ್ಯಾಕ್ಸ್ ಕೂಡ ಆಗುತ್ತೆ. ಇದಪ್ಪ ವಾಟರ್ ಸ್ಪ್ರೇ ಮಾಡಿಬಿಟ್ಟು ಎಲ್ಲನೇ ಚೆನ್ನಾಗಿ ಎಲ್ಲವನ್ನು ಮುಖದಲ್ಲಿರೋ ಎಲ್ಲ ಒಂದು ಪ್ಯಾಕನ್ನು ಹಾಕಿರ್ತೇವೆ ನಾವು, ಅದನ್ನೆಲ್ಲ ಮಾಯ್ಶ್ಚರೈಸರನ್ನು ಹಚ್ಚಿಬಿಟ್ಟು ಇವರಿಗೆ ಕಳಿಸ್ಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಸಹ ನೀವು ಒಮ್ಮೆ ಮಾಡಿ ನೋಡಿ ಫೇಶಿಯಲನ್ನು. ಈ ಪಪ್ಪಾಯಿ ಫೇಶಿಯಲ್
ಇಲ್ಲಿ ನಾನು ನಮ್ಮ ಮಸಾಜನ್ನು ಸ್ವಲ್ಪ ಸ್ಪೀಡ್ ಮಾಡಿದ್ದೇನೆ ಇದನ್ನು ವೀಡಿಯೋವನ್ನು. ಅದನ್ನು ನೀವು ಬೇರೆ ಏನೋ ಅರ್ಥ ತಿಳ್ಕೊಳ್ಬೇಡಿ, ಯಾಕಂದರೆ ನಾವು ಎಲ್ಲ ಮಸಾಜನ್ನು ಹಾಕ್ತಾಯಿದ್ರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಮಸಾಜನ್ನು ಸ್ವಲ್ಪ ಸ್ಪೀಡ್ ಮಾಡಿದ್ದೇನೆ. ಸ್ಟೆಪ್ಸ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಇದೇ ಥರ ನೀವು ಚೆನ್ನಾಗಿ ಒಂದು 20 ಮಿನಿಟ್ಸ್ ಸ್ಟೆಪ್ಸ್ ಕೊಡೋದ್ರಿಂದ ಮುಖಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ ಮತ್ತು ಗ್ಲೋ ಕೂಡ ಚೆನ್ನಾಗಿ ಬರುತ್ತೆ. ಇದರಿಂದಾಗಿ ನಾನು ಸ್ವಲ್ಪ ಎಲ್ಲವನ್ನು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೇನೆ. ಅದರಿಂದಾಗಿ ನೀವೇನು ಬೇರೆ ಏನೋ ತಿಳ್ಕೊಬೇಡಿ, ಎಷ್ಟು ಸ್ಪೀಡಾಗಿ ಮಾಡ್ತಾರೆ ಅಂತ. ತುಂಬ ಸ್ಲೋ ಆಗಿ ಮಾಡಬೇಕು ಇದು ಮಸಾಜ್ ಅಲ್ಲವಾ, ಸ್ಲೋ ಆಗಿ ಮಾಡೋದು. ಇದನ್ನು ನಾನು ವೀಡಿಯೋವನ್ನು ಸ್ಪೀಡ್ ಮಾಡಿದ್ದೇನೆ, ಏನು ತಿಳ್ಕೊಬೇಡಿ. ಹಾಗೂ ಈ ಪಪ್ಪಾಯ ಫೇಶಿಯಲನ್ನು ನಾರ್ಮಲ್ ಸ್ಕಿನ್ನವ್ರಿಗೆ ಕೂಡ ಮಾಡ್ಬೋದು, ಆಮೇಲೆ ಬಂಗು ಇದ್ದವರಿಗೆ ಎಲ್ಲರಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಥರ ಒಂದು ಹಾಗೇನಿಲ್ಲ ಇವರಿಗೆ ಮಾಡಬೇಕು ಅಂತ. ತುಂಬ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಗ್ಲೋ ಕೂಡ ಕೊಡುತ್ತೆ. ನಾರ್ಮಲ್ ಸ್ಕಿನ್ನವರಿಗೆ ಸಹ ಯೂಸ್ ಮಾಡಿ ಇದನ್ನು ಮಾಡ್ತಾರೆ, ತುಂಬ ಗ್ಲೋ ಕೊಡುತ್ತೆ ಅಂತ. ಹಾಗಾಗಿ ನೀವು ಸಹ ಒಮ್ಮೆ ಮಾಡಿ ನೋಡಿ ಈ ಥರ ಒಂದು ಫೇಶಿಯಲನ್ನು. ಒಂದು ಬೆನಿಫಿಟ್ಸ್ ಇದೆ, ಯಾಕಂದರೆ ಪಪ್ಪಾಯ ಫೇಶಿಯಲು ಏನು ಮುಖದಲ್ಲಿ ಬಂಗು ಆ ಥರ ಎಲ್ಲ ಇದ್ದರೂ ಕೂಡ ಚೆನ್ನಾಗಿ ಗ್ಲೋ ಕೊಡುತ್ತೆ, ಚೆನ್ನಾಗಿರುತ್ತೆ, ಅದು ಹೋಗುತ್ತೆ, ಮಾಯವಾಗುತ್ತೆ. ಆಮೇಲೆ ಮುಖದಲ್ಲಿ ಪಿಂಪಲ್ಸ್ ಇದ್ದವರಿಗೆ ಇದು ಪಪ್ಪಾಯಿ ತುಂಬ ಒಳ್ಳೆಯದು. ಹಾಗೆ ಪಪ್ಪಾಯಿ ಫೇಶಿಯಲಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ. ನೀವು ಪಪ್ಪಾಯಿ ಫೇಶಿಯಲ್ ಭಾಳ ಒಳ್ಳೆಯದು, ಮುಖ ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಬರುತ್ತೆ. ಹಾಗಾಗಿ ನೀವು ಕೂಡ ಒಮ್ಮೆ ಪಪ್ಪಾಯಿ ಫೇಶಿಯಲನ್ನು ಮಾಡಿ ನನಗೆ ಮಾಡಿಕೊಂಡು ಇದಾದ ನಂತರ ನೀವು ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಾಗಿದೆ, ನೀವು ಕೂಡ ಫೇಶಿಯಲ್ ಮಾಡ್ಕೊಂಡ್ರಲ್ವ, ನಿಮ್ಮ ಅನುಭವ ಹೇಗಾಯಿತು, ನಿಮಗೆ ಕೂಡ ಖುಷಿ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಈ ನನ್ನ ಚಾನಲಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಏನೇ ಫ್ರೆಂಡ್ಸ್, ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ, ಯಾಕೆಂದರೆ ಫುಲ್ ಲಾಸ್ಟಿಗೆ ನಿಮಗೆ ಇವರದ್ದು ಸ್ಕಿನ್ ಗ್ಲೋ ಹೇಗೆ ಕಾಣಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಗ್ಲೋ ಬಂದಿರುತ್ತೆ. ನೀವು ಇದನ್ನು ಫುಲ್ ವಿಡಿಯೋ ವಾಚ್ ಮಾಡಿದರೆ ಮಾತ್ರ ನಿಮಗೆ ಇದನ್ನು ಕೊಡೋಕ್ಕಾಗೋದು. ನೀವು ಫುಲ್ ವಿಡಿಯೋವನ್ನು ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.